ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನಮಸ್ಕಾರ. ಮುಂಜಾನೆ ಮುನ್ನೋಟ ವಿಶೇಷ ಕಾರ್ಯಕ್ರಮ ಇದು. ನಾನು ರಂಜಿತ್ ಶಿರ್ಯಾರ್, ನನ್ನ ಜೊತೆಲಿ ಅಶ್ವದಿವಿತ್ ಕೂಡ ಇದ್ದಾರೆ. ಅಶ್ವದಿವಿತ್, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ದಿವಿತ್, ನಾವು ಒಂದು ಜಿಲ್ಲೆಯ ಕರಾಳ ಮುಖವನ್ನು ಇವತ್ತು ತೆರೆದಿಡ್ತಾ ಇದ್ದೀವಿ. ಆ ಜಿಲ್ಲೆಯ ಜನ ಇವತ್ತು ಆ ಜಿಲ್ಲೆಯಲ್ಲಿ ಬಂದಂತಹ ಆ ವ್ಯವಸ್ಥೆಯಿಂದಾಗಿ, ಆ ಜಿಲ್ಲೆಯ ವ್ಯವಸ್ಥೆಯಿಂದಾಗಿ ಹೇಗೆ ಇವತ್ತು ತಮ್ಮ ಜೀವ ಕಳ್ಕೊಳ್ತಾ ಇದ್ದಾರೆ, ಹೇಗೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಂಗವೈಕಲ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಹೇಗೆ ಇವತ್ತು ಆ ಊರಿನ ರೈತರ ಹೈರಾಣಾಗಿ ಹೋಗಿದ್ದಾರೆ. ದೇಶದ ಬೆನ್ನೆಲುಬು, ರೈತನ ಬೆನ್ನೆಲುಬನ್ನೇ ಮುರಿದಂಥ ಆ ಜಿಲ್ಲೆಯ ಚಿತ್ರಣವನ್ನು ನಾವಿವತ್ತು ನಿಮ್ಮ ಮುಂದೆ ಈ ಕಲ್ಯಾಣದ ಕಣ್ಣೀರು ಅನ್ನುವ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ನಾವಿವತ್ತು ತೆರೆದಿದ್ದೇವೆ. ಖಂಡಿತವಾಗ್ಲೂ ರಂಜಿತ್, ಯಾಕಂದ್ರೆ ರಿಪಬ್ಲಿಕ್ ಕನ್ನಡ ಇದಕ್ಕೆ ಹೆಸರು. ಹೌದು, ಮುಂಚೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಆರಂಭ ಆದಾಗ್ಲಿಂದಲೂ ಕೂಡ ರೈತರ ಧ್ವನಿಯಾಗಿರೋದು ರಿಪಬ್ಲಿಕ್ ಕನ್ನಡ. ಎಲ್ಲೇ ಸಮಸ್ಯೆಗಳಿದ್ರು ಕೂಡ, ಎಲ್ಲೇ ಅಕ್ರಮ ನಡೀತಾ ಇರಲಿ, ಜನರಿಗೆ ಸಮಸ್ಯೆ ಆಗ್ತಾ ಇರಲಿ, ಎಲ್ಲೇ ಏನೇ ಆದರೂ ಕೂಡ ಮೊದಲಿಗೆ ಹೋಗಿ ಜನರ ಪರವಾಗಿ ನಿಲ್ಲೋದು ರಿಪಬ್ಲಿಕ್ ಕನ್ನಡ. ಅದೇ ರೀತಿಯಾಗಿ ನನ್ನ ಕೊಲೀಗ್ ರಂಜಿತ್ ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರ ಪರಿಸ್ಥಿತಿಯನ್ನ, ಅಲ್ಲಿರುವಂಥ ಕರ್ಮಕಾಂಡಗಳನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಇವತ್ತು ಇಡೀ ದಿನ ಕಂಪ್ಲೀಟ್ ಆಗಿ ನಿಮಗೆ ಇದನ್ನ ನಾವು ತೋರಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ಇದರ ಫಾಲೋ ಅಪ್ ಅನ್ನು ಕೂಡ ನಾವು ಮಾಡ್ತೀವಿ. ಜೊತೆಗೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಹೋರಾಟ. ಖಂಡಿತ ದಿವಿತ್, ಇಲ್ಲಿವರೆಗೂ ಕೂಡ ಆ ಊರಿಗೆ ಯಾವ ಮಾಧ್ಯಮದವರು ಹೋಗಿರಲಿಲ್ಲ. ಆ ಊರಿಗೆ ಹೋಗಿ ಆ ಊರಿನ ಜನರ ಸಮಸ್ಯೆ ಏನು ಅಂತೇಳಿ ಕೇಳೋ ಪ್ರಯತ್ನವೂ ಮಾಡಿರಲಿಲ್ಲ. ಏನ್ ನಿಮ್ಮ ಸಮಾಚಾರ, ಏನಾಗಿದೆ, ನಿಮ್ಮೂರ ಕತೆ ಏನು, ಹಿಂಗಾಗ್ತಾ ಇದೆಯಲ್ಲ, ಹೇಳೋರು ಕೇಳೋರು ಯಾರು ಇಲ್ವಾ, MLA ಯಾರು, MP ಯಾರು, ಏನು ಮಾಡಬೇಕಾಗಿತ್ತು, ಸಂಬಂಧಪಟ್ಟವ್ರು ಯಾರು ಅನ್ನೋ ಪ್ರಶ್ನೆ ಕೂಡ ಮಾಡಿಲ್ಲ. ಆದರೆ ನಾವು ಅಲ್ಲಿಗೆ ಹೋದ್ವಿ. ನೀವು ನಮ್ಮ ಮೇಲೆ ಇಟ್ಟಂಥ ಭರವಸೆ, ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿಯನ್ನು ಇವತ್ತು ಜನರ ಮುಂದೆ ತೆರೆದಿಟ್ಟು ಸರ್ಕಾರದ ಕಣ್ತೆರೆಸುವಂಥ ಪ್ರಯತ್ನ ಮಾಡಿ ಆ ಊರಿಗೊಂದು ನ್ಯಾಯ ಕೊಡಿಸುವಂಥ ಕೆಲಸವನ್ನು ಇವತ್ತು ಟೊಂಕ ಕಟ್ಟಿ ನಾವು ನಿಂತು ಮಾಡ್ತಾ ಇದ್ದೀವಿ. ಈ ಗ್ರಾಮ ಇದೆಯಲ್ಲ, ಆ ಗ್ರಾಮದ ಎಲ್ಲಿ ನೋಡಿದ್ರು ಕೂಡ ಕರೆ ಧೂಳು, ಕಪ್ಪು ಬಣ್ಣದ ಧೂಳು. ಮನೆ, ಹೊಲ, ಅನ್ನದ ಬಟ್ಟಲಿನಲ್ಲೂ ಕೂಡ ಧೂಳಿನ ರಾಶಿ. ಶ್ವಾಸಕೋಶ ಸಮಸ್ಯೆ, ಚರ್ಮರೋಗ ಸಮಸ್ಯೆ, ಹಿರಿಯರಿಗೆ ಹೃದ್ರೋಗ, ಕ್ಯಾನ್ಸರ್, ಏನೇ ಬೆಳೆದ್ರೂ ಧೂಳಿನಲ್ಲಿ ಮುಚ್ಚಿ ಹೋಗುವ ಫಸಲು. ನೋಡಿ, ನಾವು ಹೇಳೋದಕ್ಕೆ ಹೊರಟಂತಹ ಊರು ಕೊಪ್ಪಳ, ಜಿಲ್ಲೆ ಕೊಪ್ಪಳದ ಸುಮಾರು 42 ಹಳ್ಳಿಗಳನ್ನು ಆಪೋಷಣ ತೆಗೆದುಕೊಂಡಂತಹ ಕರಾಳ ಕಾರ್ಖಾನೆಗಳ ಮುಖವಾಡವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ಕಳಚುವಂಥ ಪ್ರಯತ್ನ ಮಾಡುತ್ತೆ. ಆ ಕಾರ್ಖಾನೆಗಳಿಂದ ಹೊರಬರುವಂಥ ಕರೆ ಧೂಳು, ಊಟಕ್ಕೆ ಕೂತ್ಕೊಂಡ್ರೆ ಊಟದ ಬಟ್ಟಲಿನಲ್ಲಿ ಬಂದು ಆ ಕರೆ ಧೂಳು, ಕುಡಿಯೋಕೆ ನೀರು ಹಿಡ್ಕೊಂಡ್ರೆ ಆ ನೀರಿನ ಒಳಗಡೆ ಕರೆ ಧೂಳು, ಬೆಳೆದಂಥ ಫಸಲಿನ ಮೇಲೆ ಕೂರುವಂಥ ಕರೆ ಧೂಳು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಆ ಧೂಳಿನಲ್ಲಿ ಕರ್ರಗಾಗಿ ಹೋಗ್ತಾ ಇದ್ರೆ ಅದನ್ನು ತಿಂದಂಥ ರೈತ ಪ್ರತಿದಿನವೂ ಕೂಡ ಆತ ಜೀವ ಹಿಂಡೆ ಹಿಪ್ಪಿ ಮಾಡ್ತಿರುವಂಥ ಈ ಕಾರ್ಖಾನೆಗಳ ಅಸಲಿ ಮುಖವಾಡವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ದಿವಿತ್, ಅದು ನನ್ನ ಕೈ. ಆ ಪಪ್ಪಾಯ ಬೆಳೆ ಮೇಲೆ ನಾನು ಮುಟ್ಟಿದ್ದೀನಿ ಅಷ್ಟೇ. ಪಪ್ಪಾಯ ಬೆಳೆ ಮುಟ್ಟಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ದಿವಿತ್. ನನ್ನ ಕೈ ಹೇಗಾಗಿದೆ ನೋಡಿ ದಿವಿತ್. ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ರೆ, ಅಂದ್ರೆ ಇಲ್ಲಿ ಆ ಕಾರ್ಖಾನೆ ಅಥವಾ ಅಲ್ಲಿಂದ ಏನಾಗ್ತಾ ಇದೆಯಲ್ಲ ಎಫೆಕ್ಟ್ ರಂಜಿತ್, ಈಗ ಏನು ಅಂದ್ರೆ ನಿಮ್ ಪ್ರಕಾರ ನೀವು ಮಾತ್ರ ದುಡ್ಡು ಹಾಕಿ ದುಡ್ಡು ತೆಗಿಬೇಕು, ನೀವು ದುಡಿಮೆ ಮಾಡಬೇಕು, ಯಾರು ಕಾರ್ಖಾನೆ ನಡೆಸ್ತಿದಾರಲ್ಲ ಅವರು, ಅದು ಏನೇ ಲೀಗಲ್ ಇರಲಿ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರನ್ನ ಕೆಳಗೆ ಹಾಕಿ ನೀವು ಬದುಕಬೇಕು. ರೈತರು ಬೆಳೆದಂತ ಬೆಳೆ ಹಾಳಾಗ್ಬೇಕು, ರೈತರು ಜೀವನ ಹಾಳಾಗ್ಬೇಕು. ಕರೆಕ್ಟ್ ದಿವಿತ್. ನೋಡಿ, ತುಂಗಭದ್ರಾ ಅಣೆಕಟ್ಟೆಯನ್ನ ಕಟ್ಟರಲ್ಲ, ತುಂಗಭದ್ರಾ ಅಣೆಕಟ್ಟೆಯನ್ನ ಹೊಸಪೇಟೆಯಲ್ಲಿ ಇವರು ನಿರ್ಮಾಣ ಮಾಡಿದ್ರಲ್ಲ, ಆಗ ಅಲ್ಲಿದ್ದ ಜನರನ್ನ ಪುನರ್ವಸತಿಗಾಗಿ ಹಿರೇಬಗನಾಳ ಸೇರಿದಂತೆ ಕೊಪ್ಪಳದ ಆ ತುಂಗಭದ್ರೆಯ ಗ್ರೀನ್ ಬೆಲ್ಟ್ ಇದೆಯಲ್ಲ, ಆ ಬೆಲ್ಟ್ ನಲ್ಲಿ ತಂದು ಕೂರಿಸ್ತಾರೆ. ಸುಮಾರು ಒಂದು 60ರಿಂದ 70 ವರ್ಷ ಆಗಿರ್ಬೇಕು ಅವರು ಅಲ್ಲಿ ಬಂದು ತಮ್ಮ ಜೀವನವನ್ನ ಕಟ್ಟಿಕೊಂಡು ತಮ್ಮ ಬದುಕನ್ನ ಶುರು ಮಾಡಿ. ಆದ್ರೆ ಈಗ ಅಲ್ಲಿ ಬದುಕನ್ನ ಕಟ್ಟಿಕೊಂಡಂತ ಜನ ಇದಾರಲ್ಲ, ಅವರಿವತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಯಾವುದೋ ಊರಲ್ಲಿ ಕೃಷಿ ಮಾಡ್ಕೊಂಡಿದ್ವಿ, ಅಲ್ಲಿಂದ ಇಲ್ಲಿ ಕರೆದುಕೊಂಡು ಬಂದ್ರು, ಇಲ್ಲಿ ಕಾರ್ಖಾನೆಗಳು ನಮ್ಮ ಜೀವವನ್ನು ಹಿಂಡುತ್ತಾ ಇದ್ದಾವೆ ಅಂತೇಳಿ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಹುಟ್ಟೋ ಮಗು ಇವತ್ತು ಅಂಗವೈಕಲ್ಯಕ್ಕೊಳಗಾಗ್ತಾ ಇದೆ.
ಗರ್ಭಿಣಿ ಮಹಿಳೆ ಗರ್ಭಪಾತಕ್ಕೊಳಗಾಗ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ವಯಸ್ಸಿಗೆ ಮಕ್ಕಳೆಲ್ಲ ಋತುಮತಿಗಳಾಗ್ತಾ ಇದ್ದಾರೆ. ಭೀಕರವಾದಂಥ ಚಿತ್ರಣ, ಹೆಜ್ಜೆ ಹೆಜ್ಜೆಗೂ ಕಣ್ಣೀರು ದಿವಿತ್. ಬಹುಶಃ ನಮ್ಮ ಶತ್ರುಗೂ ಕೂಡ ಅಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ಅನ್ನಿಸಿದ್ದು ಆ ಊರನ್ನು ನೋಡಿದಾಗ ದಿವಿತ್. ಬಹುಶಃ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈಗ ಆಲ್ರೆಡಿ ಒಂದು ಫುಡ್ ಅಂತ ಬಂದಾಗ ಫುಡ್ ವಿಚಾರದಲ್ಲಿ ನಿಧಾನಕ್ಕೆ ನಾವೀಗ ಆಲ್ರೆಡಿ ಸ್ಲೋ ಪಾಯ್ಸನ್ ಅಂತ ಹೇಳ್ತಾರಲ್ಲ, ಯಾವುದು ಕೂಡ ಬರ್ತಾ ಇರುವಂತ ಫುಡ್ ಸರಿ ಇಲ್ಲ. ಹಿಂಗಿರುವಾಗ ಅಲ್ಲಿನ ಜನರ ಪರಿಸ್ಥಿತಿ ಹೇಳತಿರದಂತಾಗಿದೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರ ಕೈ ನೋಡಿ, ಅವರ ಮುಖ ನೋಡಿ, ಅವರ ದೇಹ ಸ್ಥಿತಿ ನೋಡಿ, ಅವರ ಬದುಕು ನೋಡಿ. ನೋಡಿ ಮುಖದಲ್ಲಿ ನೋಡಿ ದಿವಿತ್, ಆ ತಾಯಿ ಮುಖದಲ್ಲಿ ಕರೆ ಧೂಳು, ಕರೆ ಬೂದಿ. ಅದು ಆ ತಾಯಿಯ ಮುಖ ನೋಡಿ, ಕಣ್ಣು, ಮೂಗು, ಬಾಯಿ, ಕೆನ್ನೆ ಎಲ್ಲ ನೋಡಿದಿವಿ. ಯಾರಾದ್ರೂ ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ, ಕಾರ್ಖಾನೆಯ ಮಾಲೀಕರಾಗ್ಲಿ, ಕಾರ್ಖಾನೆಯ ಸಿಬ್ಬಂದಿಗಳಾಗ್ಲಿ, ಆ ಕಾರ್ಖಾನೆಯ ವ್ಯವಸ್ಥಾಪಕರು, ಮತ್ತೊಬ್ರು ಮಗದೊಬ್ರು ಯಾರೇ ಆಗಿರ್ಲಿ, ನಿಮ್ಮನ್ನ ಇಂಥ ಒಂದು ಸ್ಥಿತಿಯಲ್ಲಿಟ್ರೆ, ಇಂಥ ಸ್ಥಳದಲ್ಲಿ ನಿಮ್ಮನ್ನ ಬದುಕಿ ಅಂತ ಹೇಳಿದ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಅವರ ಕಣ್ಣು ನೋಡಿದ್ವಿ. ಆ ಕಾರ್ಖಾನೆಯ ಧೂಳನ್ನ ಕಂಡು ಅವರ ಕಣ್ಣು ಬಣ್ಣ ಚೇಂಜ್ ಆಗಿದೆ, ಕಣ್ಣಲ್ಲಿ ಪೊರೆ ಬಂದಿದೆ. ಬಹುತೇಕ 70% ಆ ಊರಿನಲ್ಲಿ, ಆ ಕೊಪ್ಪಳ ಜಿಲ್ಲೆಯಲ್ಲಿ 42 ಹಳ್ಳಿಗಳಲ್ಲಿ ಬದುಕುವಂತಹ ಜನರ ಪರಿಸ್ಥಿತಿ ಅದೇ. ಕಣ್ಣಿನಲ್ಲಿ ಪೊರೆ. ಯಾಕೆ ಕೇಳಿದ್ರೆ ಕಾರ್ಖಾನೆಗಳ ಕರೆಧೂಳು, ನರಕ ಆಗ್ಬಿಟ್ಟಿದೆ. ನರಕ. ಆ ವಿಜುವಲ್ಸ್ ಅನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿನ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿ ಕತ್ತೆ ಮೇಯಿಸ್ತಾ ಇದ್ದಾರೋ ಗೊತ್ತಿಲ್ಲ. ಸ್ವಲ್ಪನಾದ್ರೂ ಕಿಂಚಿತ್ತಾದ್ರೂ ಮಾನ ಮರ್ಯಾದೆ ಅನ್ನೋದೇನಾದ್ರು ಇದ್ರೆ ನಿಮಗೆ ಆ ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರ ಪರಿಸ್ಥಿತಿಯನ್ನು ಕೇಳುವಂತ ಪರಿಸ್ಥಿತಿ ನಿಮಗೆ ಬಂದಿದೆಯಾ? ಅಥವಾ ನಿಮ್ಗೆ ಯಾವತ್ತಾದ್ರೂ ಆ ಯೋಚನೆ ಬಂದಿದೆಯಾ? ಅಲ್ಲಿನ MLA ಆದ್ರೂ ಕೂಡ ಅಲ್ಲಿ ಹೋಗಿ ನೋಡಿದಾರ, ನಾವು ರಿಪಬ್ಲಿಕ್ ಕನ್ನಡ ಇಂಥ ಕೆಲಸ ಮಾಡೋದು, ರಿಪಬ್ಲಿಕ್ ಕನ್ನಡ ಹೋಗ್ತೀವಿ, ತೋರಿಸ್ತೀವಿ, ಈಗ ಹೋಗ್ತಾರೆ ನೋಡಿ, ಬೇಕಾದ್ರೆ ಓಡಿ. ದಿವಿತ್, 70 ವರ್ಷದಿಂದ, ನಾನು ಆಗ್ಲೇ ಹೇಳ್ತಾ ಇದ್ದೆ, 70 ವರ್ಷದಿಂದ ಬದುಕು ಕಟ್ಟಿಕೊಂಡಂತ ಜನ ಯಾವುದೋ ಊರಿನಲ್ಲಿ ಇಡೀ 3 ರಾಜ್ಯಕ್ಕೆ ಅನುಕೂಲ ಆಗಲಿ ಅಂತೇಳಿ ಜಾಗ ಬಿಟ್ಕೊಟ್ಟವ್ರು, ತುಂಗಭದ್ರಾ ಅಣೆಕಟ್ಟೆ ಆಗಲಿ ಅಂತೇಳಿ ಬಿಟ್ಕೊಟ್ಟವ್ರು ಇವತ್ತು ಯಾವುದೋ ಊರಲ್ಲಿ ಬಂದು ಅವ್ರಿಗೆ ಪುನರ್ವಸತಿಯನ್ನು ಕಲ್ಪಿಸಿದ್ದಾರೆ. ಆ ಊರಿನ ಕಣ್ಣೀರ ಕಥೆಯನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಇಡೀ ದಿನ ನಿಮ್ಮ ಮುಂದೆ ಹೇಳುತ್ತೆ. ಕಾರ್ಖಾನೆಗಳ ಧೂಳು, ಕೊಪ್ಪಳದ ಜನರ ಗೋಳು ಯಾರು ಸ್ವಾಮಿ ಕೇಳ್ತಾರೆ? ನರಕವಾಗಿದೆ ಗ್ರಾಮ, ಅಕ್ಷರಶಃ ನರಕವಾಗಿದೆ. ಜೀವನ ಉತ್ಸಾಹವೇ ಕಳ್ಕೊಂಡಿದ್ದಾರೆ. ಬಹುತೇಕ ಜನ ಜಿಲ್ಲಾಧಿಕಾರಿಗಳಿಗೆ, ದಿವಿತ್, ಜಿಲ್ಲಾಧಿಕಾರಿಗಳಿಗೆ ಲಿಟ್ರಲಿ ನಮಗೆ ದಯಾಮರಣ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ನಮಗೆ ಇಂಥ ಒಂದು ಕರಾಳತೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಕಣ್ಣೆದ್ರೆ ನಮ್ಮ ಮಕ್ಕಳು ಪಾರ್ಶ್ವವಾಯುಗೆ, ನಮ್ಮ ಕಣ್ಣೆದ್ರೆ ನಮ್ಮ ಮಕ್ಕಳು ನರಳಾಡಿ ಸಾಯ್ತಾ ಇದ್ರೆ, ನಮ್ಮ ಮನೆಯಲ್ಲಿ ಈ ರೀತಿಯ ಕರಾಳತೆ ಪ್ರತಿ ಮನೆಯಲ್ಲೂ ಕೂಡ ಹಿಂಗಿದ್ರೆ ನಮಗೆ ಬದುಕಲಿಕ್ಕಂತೂ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಬಿಡೋದಿಲ್ಲ. ನೀವು ನಮಗೆ ದಯಾಮರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಒಂದು 10 ನಿಮಿಷ 15 ನಿಮಿಷ ನಿಂತ್ಕೊಂಡ್ರೆ ದಿವಿತ್, ಮನೆಯ ಮೇಲ್ಚಾವಣಿ ಇದೆಯಲ್ಲ, ಮೇಲ್ಚಾವಣಿ ಮೇಲೆ ಇದೇ ರೀತಿ ಕರೆ ಧೂಳು ಕೂರುತ್ತೆ. ಸ್ವಲ್ಪ ನೀರು ಹಾಕಿದ್ರೆ ಈ ರೀತಿ ಕರೆ ನೀರು ಬರುತ್ತೆ. ಅದೇ ನೀರನ್ನು ಕುಡಿತಾ ಇದ್ದಾರೆ, ಅದೇ ನೀರಿನಲ್ಲಿ ಉಸಿರಾಡ್ತಾ ಇದ್ದಾರೆ, ಅದೇ ನೀರಿನಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ನೀರನ್ನ ಕೃಷಿಗೆ ಹಾಕಿದ್ರೆ ಏನಾದ್ರೂ ಪ್ರಯೋಜನ ಆಗುತ್ತೆ ದಿವಿತ್? ಬೆಳೆ ಬರುತ್ತೆ ದಿವಿತ್? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಂತ ಕಪ್ಪು ನೀರು ಅದು. ಆ ನೀರನ್ನ ಎಲ್ಲಿ ಬಳಸ್ತಾರೆ ರಂಜಿತ್? ಈಗ ಅಲ್ಲಿ ಅವರು ಏನಾದ್ರು ರೈತರು ಅದಕ್ಕೆ ಸಪರೇಟ್ ಆಗಿ ಏನಾದ್ರು ಬೋರ್ ಕೊರ್ಸ್ಕೊಳ್ಳುವಂತ ಕೆಲಸ ಮಾಡಿದಾರ? ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತ ದಿವಿತ್? ಇದೇ ನೀರನ್ನ ಅವರು ಕುಡಿತಾ ಇದ್ದಾರೆ. ಇದೇ ನೀರನ್ನ ನಾನೇ ನೋಡಿದ್ದೀನಿ, ನಾನೇ ಅದನ್ನ ಫೀಲ್ ಮಾಡಿದ್ದೀನಿ. ಆ ಕರಾಳತೆಯನ್ನ ನಾನೇ ವಿವರಿಸಿದ್ದೀನಿ. ಅದೇ ನೀರನ್ನ ಕೃಷಿಗೆ ಬಳಸ್ತಾರೆ, ಅದೇ ನೀರನ್ನ ಅವರು ದಿನನಿತ್ಯದ ಬಳಕೆಗೆ ಬಳಸ್ತಾರೆ, ಅದೇ ನೀರನ್ನ ಅವರು ಜಾನುವಾರುಗಳಿಗೆ ಕೊಡ್ತಾರೆ. ಎಂತ ವಿಪರ್ಯಾಸ ಅಂತ ಹೇಳಿದ್ರೆ, ವರದಿ ಹೇಳುತ್ತೆ, ಪಶುಸಂಗೋಪನಾ ಇಲಾಖೆಯ ವರದಿ ಹೇಳುತ್ತೆ, ನೀವು ಜಾನುವಾರುಗಳನ್ನ ಸಾಕಬೇಡಿ ಅಂತೇಳಿ. ಜಾನುವಾರುಗಳನ್ನ ಸಾಕಿದ್ರೆ ಈ ನೀರನ್ನ ಕುಡಿದು ಅತಿಸಾರದಿಂದ ಅವು ಸಾಯ್ತಾವೆ ಅಂತ ಹೇಳ್ತಾರೆ. ಕೊಪ್ಪಳ ಜಿಲ್ಲೆಗೆ ಕ್ಯಾನ್ಸರ್ ಆಸ್ಪತ್ರೆ ಮಂಜೂರಾಗಿದೆ. ಅತಿ ಹೆಚ್ಚು ಜನ ಕ್ಯಾನ್ಸರ್ ನಿಂದ ಅಲ್ಲಿ ಬಳಲ್ತಾ ಇದ್ದಾರೆ. ಕಾರಣ ಏನು ಕೇಳಿದ್ರೆ ಇದೇ ಫ್ಯಾಕ್ಟ್ರಿ. ಇದೇ ಫ್ಯಾಕ್ಟ್ರಿಗಳ ಈ ಒಂದು ಕರೆ ಧೂಳು, ಈ ಒಂದು ನರಕ ಜೀವನದಿಂದಾಗಿ ಜನ ಪ್ರತಿದಿನ ಸಾಯ್ತಾ ಇದ್ರು ಕೂಡ ನೋಡಿ, ಕ್ಯಾನ್ಸರ್ ಆಸ್ಪತ್ರೆ ಸತ್ತೋದವ್ರು ಸತ್ತು ಹೋಗ್ಲಿ, ಅವ್ರಿಗೆ ಒಂದು ಆಸ್ಪತ್ರೆ ಕೊಡೋಣ, ನಮ್ಗೇನಾಗಬೇಕು? ಹೋದ್ರೆ ಬಡವರಲ್ವಾ? ಎಸ್, ಕೊಪ್ಪಳ ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯೋ ಅಥವಾ ಜನರ ಪಾಲಿಗೆ ಮೃತ್ಯು ಕೂಪನ ಇದು? ಹೌದು, ಹಸಿರು ಜಿಲ್ಲೆ ಆಗ್ಬೇಕಿದ್ದಂತ ಕೊಪ್ಪಳ ಇಂದು ಕಾರ್ಖಾನೆಗಳ ಕಪ್ಪು ಧೂಳಿನಲ್ಲಿ ಮುಳುಗ್ತಾ ಇದೆ. ಹಿರೇಬಗನಾಳ ಗ್ರಾಮದ ಜನರ ಬದುಕು ನರಕ ಸದೃಶವಾಗಿದೆ. ಉಸಿರಾಡಲು ಶುದ್ಧ ಗಾಳಿ ಇಲ್ಲ, ತಿನ್ನೋದಕ್ಕೆ ವಿಷಮುಕ್ತ ಆಹಾರ ಇಲ್ಲ, ಇಲ್ಲಿನ ಜನರ ಆರ್ತನಾದ ಕೇಳುವವರೇ ಇಲ್ಲದಂತಾಗಿದೆ.
ಬನ್ನಿ ಈ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಬರೋಣ. ಹಿರೇಬಗನಾಳ ಅನ್ನುವಂತ ಊರಿನಲ್ಲಿ ತಲೆ ಎತ್ತಿರುವಂತ ಫ್ಯಾಕ್ಟರಿಗಳಿಂದ ಬರುವಂತ ಈ ಹೊಗೆ ತುಂಬಾ ತೀಕ್ಷ್ಣವಾಗಿ ತೋರಿಸ್ತಿದೀವಿ ಅಂತ ಹೇಳಿದ್ರೆ ನೋಡಿ, ಇದು ಇಲ್ಲಿನ ಚಿತ್ರಣ, ಇದು ಇಲ್ಲಿನ ರೈತರ ಪರಿಸ್ಥಿತಿ. ಈ ಪಪ್ಪಾಯ ಎಲ್ಲ ಎಷ್ಟು ಮುಯಿಟಿ ಹೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರೆ ಇದಕ್ಕೆಲ್ಲ ಕಾರಣ ಆಗಿದೆಯೇನು ಕೇಳಿದ್ರೆ ಕಾರ್ಖಾನೆಗಳಿಂದ ಬರುವಂತ ಈ ಹೊಗೆ. ಕಾರ್ಖಾನೆಗಳ ಚಿಮಣಿಗಳಿಂದ ಹೊರಬಂದಂತ ಕರೆ ಧೂಳು, ಇದು ಒಂದ್ ದಿನಕ್ಕೆ ಸಂಗ್ರಹವಾದಂತ ಆ ಬೂದಿ ನೀರು ಹಾಕಿದಾಗ ಕೆಳಗಡೆ ಹೇಗ್ ಬರುತ್ತೆ ನೋಡಿ. ಎಲ್ಲೆಲ್ಲೂ ಕಾರ್ಖಾನೆ ಧೂಳು, ಗ್ರಾಮವೇ ಕಂಗಾಲು. ಅನ್ನ, ನೀರು, ಗಾಳಿ ಮಲಿನ, ಹಿರೇಬಗನಾಳ ತಲ್ಲಣ. ಹೌದು, ಕೊಪ್ಪಳ ತಾಲೂಕಿನ ಹಿರೇಬಗನಾಳ ಗ್ರಾಮ. ಈ ಗ್ರಾಮದ ಮೇಲೆ ಕಾರ್ಖಾನೆಗಳ ಧೂಳು ಮಂಜಿನಂತೆ ಆವರಿಸಿದೆ. ಈ ತಾಲೂಕಿನಲ್ಲಿರುವ ಬರೋಬ್ಬರಿ 22 ಕೆಂಪು ಪಟ್ಟಿಯ ಅಪಾಯಕಾರಿ ಕಾರ್ಖಾನೆಗಳು ಇಲ್ಲಿನ ಜನರ ನೆಮ್ಮದಿ ಕಸಿದುಕೊಂಡಿವೆ. ಪರಿಸರ ಮಾಲಿನ್ಯ ಕೇವಲ ಮಣ್ಣಿಗೆ ಮಾತ್ರವಲ್ಲ, ಇಲ್ಲಿನ ಜನರ ರಕ್ತಕ್ಕೂ ವಿಷ ಬೆರೆಸುತ್ತಿದೆ. ಗ್ರಾಮದ ಮನೆಗಳಲ್ಲೂ ರೋಗಿಗಳು, ಶ್ವಾಸಕೋಶ, ಚರ್ಮ ರೋಗದಿಂದ ಕಂಗಾಲು. ಪ್ರತಿ ಮನೆಯಲ್ಲೂ ಕೂಡ ಈ ನೆಬ್ಯುಲೈಸರ್ ಅಂತೇಳಿ ಪ್ರತಿ ಮನೆಯಲ್ಲೂ ಕೂಡ ಇದನ್ನು ಬಳಸ್ತಾ ಇದ್ದಾರೆ. ಈ ಪುಟ್ಟ ಮಗುವಿಗೆ ಸ್ಟ್ರೋಕ್ ಆಗಿದೆ, ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹಿರೇಬಗನಾಳದ ಮನೆಗಳಲ್ಲಿ ಇವತ್ತು ರೋಗಿಗಳಿದ್ದಾರೆ. ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಎಲ್ಲರೂ ಆರೋಗ್ಯ ಸಮಸ್ಯೆಗಳಿಂದ ನಲುಗುತ್ತಿದ್ದಾರೆ. ಪ್ರತಿ ಮನೆಯಲ್ಲೂ ನೆಬ್ಯುಲೈಸರ್ ಬಳಕೆ ಅನಿವಾರ್ಯವಾಗಿದೆ. ಹಾರಾಡುವ ಬೂದಿಯಿಂದ ಮೈಯೆಲ್ಲ ಗುಳ್ಳೆಗಳು ಏಳುತ್ತಿವೆ. ಚರ್ಮ ರೋಗ ಹಿರಿಯರಲ್ಲಿ, ಹೃದಯದ ಸಮಸ್ಯೆ ಹೆಚ್ಚುತ್ತಿದೆ. ಸ್ಥಿತಿಯಂತೂ ಎಷ್ಟು ಹದಗೆಟ್ಟಿದೆ ಅಂದ್ರೆ ಗ್ರಾಮಸ್ಥರು ಉಸಿರಾಡಲು ಆಕ್ಸಿಜನ್ ಮಾಸ್ಕ್ ಮೊರೆ ಹೋಗುವಂತಾಗಿದೆ. ಗ್ರಾಮದ 50% ಜನರಿಗೆ ಕಣ್ಣಿನ ಸಮಸ್ಯೆ ಕಾಡ್ತಾ ಇದೆ. ದುರ್ಮಾಂಸ ಬೆಳೆದು ಇಡೀ ಊರೇ ಕತ್ತಲು ತಲುಪೋ ಹಂತಕ್ಕೆ ಬಂದಿದೆ. ನಾನು ಮನೆ ಕುಂತ್ರೆ ನನ್ನ ಮನೆ ಪರಿಸ್ಥಿತಿ ನಡೆಯಲ್ಲ ಅಂತ ನಾನು ಮಾಡಿಸಿಲ್ಲ ಸರ್. 30-50% ಜನ ಕಣ್ಣು ಆಪರೇಷನ್ ಮಾಡಿಸಲೇಬೇಕಂತಂದು MM ಜೋಶಿ ಅವರು ಹೇಳಿದ್ರು ಸರ್. ಡಾಕ್ಟರ್, ಕಣ್ಣಿನ ಆಸ್ಪತ್ರೆ ಡಾಕ್ಟರ್. ಧೂಳಿಂದ ದುರ್ಮಾಂಸ ಬೆಳಕತ್ತೆ ಸರ್ ಕಣ್ಣಲ್ಲಿ. ದುರ್ಮಾಂಸ ಬೆಳೆದ್ರಿಂದ 30% ಜನ ಕಣ್ಣು ಆಪರೇಷನ್ ಮಾಡಿಸಬೇಕು ಸರ್. ಈಗ ನಾನು ಕಣ್ಣು ಆಪರೇಷನ್ ಮಾಡ್ಕೊಂಡು ಮನೆ ಕುಂದ್ರೆ ನನ್ನ ಮಗನ ಪರಿಸ್ಥಿತಿ ಅವ್ನು ಕರ್ಕೊಂಡು ಹೋಗೋರಿಲ್ಲ ಸರ್. ಕೈಗಾರಿಕೆಗಳ ಧೂಳು ಮನುಷ್ಯರನ್ನಷ್ಟೇ ಅಲ್ಲ, ಭೂತಾಯಿಯನ್ನೂ ಬಿಟ್ಟಿಲ್ಲ. ಹೊಲದಲ್ಲಿ ಬೆಳೆಗಳ ಮೇಲೆ ದಟ್ಟವಾದ ಧೂಳು ಕೂರುತ್ತಿದೆ. ಪ್ರಮುಖವಾಗಿ ಪಪ್ಪಾಯ ಬೆಳೆಗಳು ಮಾರುಕಟ್ಟೆಗೆ ಹೋಗುವ ಮುನ್ನವೇ ಧೂಳಿನಿಂದಾಗಿ ಕಪ್ಪಾಗುತ್ತಿವೆ. ವ್ಯಾಪಾರಿಗಳು ಬೆಳೆ ಖರೀದಿಸಲು ನಿರಾಕರಿಸುತ್ತಿರುವುದರಿಂದ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ ರೈತರು ಬೆಳೆಗಳನ್ನ ಜಮೀನಲ್ಲೇ ಕೊಳೆಯಲು ಬಿಡುತ್ತಿದ್ದಾರೆ. ಈ ಫ್ಯಾಕ್ಟ್ರಿಯಿಂದ ಸುತ್ತಮುತ್ತ ಇರುವಂಥ ಫ್ಯಾಕ್ಟ್ರಿ, ಈ ಕಡೆ ಒನ್ನೆ ಫ್ಯಾಕ್ಟ್ರಿ, ಈ ಕಡೆ SRG ಫ್ಯಾಕ್ಟ್ರಿ, ಈ ಫ್ಯಾಕ್ಟ್ರಿಯಿಂದ ಬರೋಂಥ ಧೂಳು ನೋಡ್ರಿ, ಇಲ್ಲಿ ಐತಲ್ರಿ, ಎಲ್ಲಿ ನೋಡ್ರಿ ಎಷ್ಟು ಧೂಳು ಐತಿ. ಕಾಯಿ ನೋಡ್ರಿ, ಅದಾ ಇಷ್ಟು ಧೂಳು. ಇಷ್ಟು ಪ್ರಮಾಣದಲ್ಲಿ ಧೂಳು ಈ ಫ್ಯಾಕ್ಟ್ರಿಯಿಂದ ಬಂದ್ರೆ ಯಾರು ಮಾರ್ಕೆಟ್ಗೆ ಅಲ್ಲಿಂದ ಬಂದು ನಮ್ಮ ಮಾಲನ್ನು ಒಯ್ತಾ ಇಲ್ಲ. 16 ವರ್ಷ ಆಯ್ತು ಸರ್ ಇಲ್ಲಿಗೆ. 16 ವರ್ಷದಿಂದನೂ ಇಲ್ಲೇ ಇದೇ ಪರಿಸ್ಥಿತಿ ಆಗೈತೆ ರೀ ನಮ್ಮದು. ಮಾಲಿನ್ಯದ ಕೂಪ, ಯುವಕರ ಮದುವೆಗೂ ಶಾಪ. ಗ್ರಾಮದ ಹಣೆಪಟ್ಟಿ, ವೈವಾಹಿಕ ಸಂಬಂಧಕ್ಕೂ ಅಡ್ಡಿ. ಧೂಳಿನ ಈ ವಿಷ ವರ್ತುಲ ಗ್ರಾಮದ ಸಾಮಾಜಿಕ ಬದುಕನ್ನು ಕಸಿದುಕೊಂಡಿದೆ. ಇಲ್ಲಿನ ಆರೋಗ್ಯದ ಸ್ಥಿತಿಯನ್ನ ನೋಡಿ ಹೊರಗಿನವರು ಇಲ್ಲಿಗೆ ಹೆಣ್ಣು ಕೊಡಲು ಹಿಂಜರಿಯುತ್ತಿದ್ದಾರೆ. ಇತ್ತ ಗ್ರಾಮದ ಯುವತಿಯರನ್ನ ಮದುವೆಯಾಗಲು ಗಂಡು ಬರಲು ತಯಾರಿಲ್ಲ. ಈ ಊರಿಗೆ ಹೋದ್ರೆ ರೋಗ ಬರುತ್ತೆ ಎಂಬ ಅಣೆಪಟ್ಟಿ ಗ್ರಾಮಕ್ಕೆ ಅಂಟಿಕೊಂಡಿದೆ. ಧೂಳು ಬರ್ತೈತೆ ಅಂತ ನಾವು ಮನೆ ಕುಂದ್ರೆ ಹೊಟ್ಟೆ ಜೀವನ ನಡೆಯಂಗಿಲ್ಲ ನಮಗೆ. ಮತ್ತೆ ಬರಬೇಕು ಎದ್ರಾಗ ಬಂತೆ ದುಡಿಬೇಕು ನಡಿಬೇಕು. ನಮ್ಮ 100 ರೂಪಾಯಿ ಜೀವನ ತಗೊಂಡು ಹೋಗಿ ಈಗ ನಮಗೆ ಬದುಕಲು ದಾರಿ ಇಲ್ಲದಂತಾಗಿದೆ. ಅಧಿಕಾರಿಗಳು ಬಂದು ನೋಡಿ ಹೋಗ್ತಾರೆ, ಆದ್ರೆ ಯಾವುದೇ ಕ್ರಮ ಇಲ್ಲ. ನಮಗೆ ಕಾರ್ಖಾನೆಗಳು ಬೇಡ, ನಮ್ಮ ಜೀವ ಉಳಿಸಿ. ಇನ್ನು ಕಷ್ಟಪಟ್ಟು ಬೆಳೆದ ಪಪ್ಪಾಯ ಬೆಳೆ ಎಲ್ಲ ಹಾಳಾಗಿದೆ. ಮಾರಾಟವಾಗದೆ ಹೊಲದಲ್ಲೇ ಕೊಳಿತಾ ಇದೆ. ಸಾಲ ತೀರಿಸೋದು ಹೇಗೆ ಅಂತ ದಾರಿ ಕಾಣ್ತಿಲ್ಲ ಅಂತ ರೈತರು ಅಳಲು ತೋಡಿಕೊಳ್ತಿದ್ದಾರೆ. ಇದು ಕೇವಲ ಹಿರೇಬಗನಾಳದ ಕಥೆಯಲ್ಲ. ಕೊಪ್ಪಳದ 22 ಹಳ್ಳಿಗಳು ಇವತ್ತು ಇದೇ ವಿಷಗಾಳಿಯನ್ನೇ ಉಸಿರಾಡ್ತಾ ಇದೆ. ಕಾರ್ಖಾನೆಗಳನ್ನ ತೊಲಗಿಸಿ ಜನರ ಜೀವ ಉಳಿಸಿ ಎಂದು ಜನರು ಒಕ್ಕೂರಿನಿಂದ ಆಗ್ರಹಿಸುತ್ತಿದ್ದಾರೆ. ಸರ್ಕಾರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಈ ನರಕ ಯಾತನೆಗೆ ಮುಕ್ತಿ ಸಿಗುತ್ತಾ ಅಥವಾ ಅಮಾಯಕ ಜನರ ಈ ಪ್ರಶ್ನೆ ಅದೇ ಕಾರ್ಖಾನೆಗಳ ಧೂಳಲ್ಲಿ ಮುಚ್ಚಿ ಹೋಗುತ್ತಾ ಕಾದು ನೋಡಬೇಕು. ಈರಯ್ಯ ಹಿರೇಮಠ ಜೊತೆ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಿವಿತ್, ನಾನೊಂದು ಸತ್ಯ ಹೇಳ್ತೀನಿ. ನನ್ನ 12 ವರ್ಷದ ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಇಲ್ಲಿವರೆಗೂ ಕೂಡ 10 100 ಈ ರೀತಿಯ ಪೀಪಲ್ ಸ್ಟೋರಿಗಳನ್ನು ಮಾಡಿದ್ದೀನಿ. ಜನರ ಧ್ವನಿಯಾಗಿ ನಾನು ಸುದ್ದಿ ಮಾಡಿದ್ದೀನಿ, ವರದಿ ಮಾಡಿದ್ದೀನಿ. ಇಂಥ ಕರಾಳ
ಊರನ್ನು ಅಥವಾ ಇಂಥ ಕರಾಳತೆಯನ್ನು ನಾನು ಎಂದೂ ನೋಡಿಲ್ಲ. ಮನೆ ಮನೆಯಲ್ಲೂ ಕಣ್ಣೀರನ್ನು ನೋಡ್ತಾ ಇದ್ದೆ, ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇಂಥ ನರಕದಲ್ಲಿ ಹೆಂಗೆ ಬದುಕ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಕಣ್ಮುಂದೆ ಆ ದಯಾನೀಯ ಸ್ಥಿತಿಯನ್ನು ತೆರೆದಿಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲು ರಿಪಬ್ಲಿಕ್ ಕನ್ನಡ ನಿರ್ಧರಿಸಿದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ಪ್ರತಿನಿತ್ಯ ತಿಳಿಸಬಹುದು. ಇವತ್ತಿನ ವಿಷಯ ಕೊಪ್ಪಳದ ಧೂಳಿನ ಗೋಳು. ಈ ಬಗ್ಗೆ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ನೀವು ತಿಳಿಸಬಹುದು. ನಮ್ಮ ಈ ವಾಟ್ಸಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಕೂಡ ಮಾಡ್ಬೋದು. ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ನಮ್ಮ ಜೊತೆಲಿ ನೀವು ಹಂಚಿಕೊಳ್ಬೋದು. ಎಸ್ ದಿವಿತ್, ನೋಡಿ, ಜನರಿಗೆ ಉದ್ಯೋಗ ನೀಡಬೇಕಾದಂಥ ಕಾರ್ಖಾನೆಗಳು ಕೊಪ್ಪಳದ ಜನರ ಜೀವ ಹಿಂಡ್ತಾ ಇವೆ. ಧೂಳಿನಿಂದ ಜನ ಕಂಗೆಟ್ಬಿಟ್ಟಿದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರ ಏನು ಮಾಡಬೇಕು? ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚ್ಕೊಳ್ಬೋದು. ಕಾರ್ಖಾನೆ ಧೂಳು, ಕೊಪ್ಪಳದ ಗೋಳು, ಇವೆಲ್ಲದರ ಬಗ್ಗೆ ನೀವು ಅಭಿಪ್ರಾಯ ಮಾಡ್ಬೋದು. ಜೊತೆಗೆ ಕರೆ ಮಾಡಿ ತಿಳಿಸೋದಕ್ಕೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆಮೇಲೆ ವಾಟ್ಸಪ್ ನಂಬರ್ ಕೂಡ ಇದೆ. ಎಕ್ಸ್ ಖಾತೆ ಲಿಂಕ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನೀವು ನಿಮ್ಮ ಅಭಿಪ್ರಾಯವನ್ನು ಇವತ್ತು ಇಡೀ ದಿನಪೂರ್ತಿ ನಿಮಗೆ ಕವರೇಜ್ ಇರುತ್ತೆ. ನೀವು ನಿಮ್ಮ ಅಭಿಪ್ರಾಯವನ್ನು ನೋಡ್ಬೋದು. ಎಸ್, ಇದಕ್ಕೂ ಮುಂಚೆ ಒಂದು ವರದಿಯನ್ನು ನೋಡಿದ್ರಿ. ಆ ವರದಿಯನ್ನು ನಿಮಗೆ ನೋಡಿದಾಗ ಏನು ಅನ್ನಿಸ್ತು ನೋಡಿ. ಕೊಪ್ಪಳದ ಶಾಪಗ್ರಸ್ತ ನೆಲದ ಕರುಣಾಜನಕ ಕಥೆಯನ್ನು ನಾವು ನಿಮಗೆ ತೋರಿಸಿದ್ವಿ. ಒನ್ ಆ್ಯಂಡ್ ಓನ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ಇಂಥದ್ದನ್ನೆಲ್ಲ ಹುಡುಕಿ ಹೋಗೋದು. ಯಾರು ನಮಗೆ ಕೊಡಲ್ಲ, ನಾವೇ ಹುಡುಕಿ ಹೋಗೋದು. ಕಾರ್ಕೋಟಕ ಕಾರ್ಖಾನೆಯಿಂದ ಕೊಪ್ಪಳದ ಜನರು ಅನುಭವಿಸ್ತಿರೋ ನರ್ಕವನ್ನು ಕಾರ್ಖಾನೆಯ ಧೂಳು ಹಿರಬಗನಾಳ ಗ್ರಾಮದ ರೈತರ ಬದುಕಿಗೂ ಕೊಳ್ಳೆ ಇಟ್ಟುಬಿಟ್ಟಿದೆ. ಅನ್ನದಾತ ಬೆಳೆದಂಥ ಪಪ್ಪಾಯ ಸಂಪೂರ್ಣವಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ, ನಮ್ಮ ಆ್ಯಂಕರ್, ನನ್ನ ಕೊಲೀಗ್ ರಂಜಿತ್ ಅಲ್ಲೇ ಹೋಗಿದ್ರು, ರಿಪೋರ್ಟ್ ಮಾಡಿದ್ದಾರೆ. ಬನ್ನಿ ನೋಡೋಣ. ರಿಪಬ್ಲಿಕ್ ಕನ್ನಡದ ವಿಶೇಷ ಅಭಿಯಾನಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಹಿರೇಬಗನಾಳ ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಈ 10 ಊರುಗಳ ಜನ ಇವತ್ತು ದಯಾಮರಣಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈ 10 ಊರುಗಳಲ್ಲಿ ತಲೆ ಎತ್ತಿರುವಂತಹ ನಾಯಿ ಕೊಡೆಗಳಂತೆ ತಲೆ ಎತ್ತಿರುವಂತಹ ಈ ಫ್ಯಾಕ್ಟರಿಗಳು ಸ್ಪಾಂಜ್ ಐರನ್ ಸೇರಿದಂತೆ ಕೆಮಿಕಲ್ ಸೇರಿದಂತೆ ಬೇರೆ ಬೇರೆ ತಯಾರು ಮಾಡುವಂಥ ವಸ್ತುಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟರಿಗಳು. ಅದು ಬೇರೆ ಯಾರ ಫ್ಯಾಕ್ಟ್ರಿಗಳು ಅಲ್ಲ, ನಮ್ಮ ಜನಪ್ರತಿನಿಧಿಗಳ ಫ್ಯಾಕ್ಟ್ರಿಗಳೇ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳ ಫ್ಯಾಕ್ಟರಿಗಳೇ. ಆ ಫ್ಯಾಕ್ಟರಿಗಳಿಂದ ಹೊರಬರುವಂಥ ಆ ಬುಸು ಹೊಗೆ ಜೊತೆಗೆ ಆ ಧೂಳಿತ್ತಲ್ಲ, ಈ ಭಾಗದ ರೈತರ ಬದುಕನ್ನೇ ಹೈರಾಣಾಗಿಸಿಬಿಟ್ಟಿದೆ. ನಾನೀಗ ರಿಯಾಲಿಟಿ ಏನು ಅನ್ನೋದನ್ನು ತೋರಿಸೋದಕ್ಕೆ ನಿಮಗೆ ಹಿರೇಬಗನಾಳ ಅನ್ನುವಂಥ ಊರಿಗೆ ಬಂದಿದ್ದೀನಿ. ಇಲ್ಲಿ ಬಂದು ಕೂತಂತಹ ಧೂಳಿತ್ತಲ್ಲ, ಇದನ್ನು ಯಾರೂ ಕೂಡ ಕಟಾವು ಮಾಡೋದಕ್ಕೂ ಬರೋದಿಲ್ಲ, ಮತ್ತು ಮಾರ್ಕೆಟಿಗೆ ಹೋದರೆ ಇದಕ್ಕೆ ಬೆಲೆಯೂ ಇಲ್ಲ. ಈ ಬಿಳಿ ಪೇಪರ್ ಹೇಗೆ ಕರೆ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಫ್ಯಾಕ್ಟ್ರಿಗಳಿಂದ ಬಿಟ್ಟಂಥ ಧೂಳಿತ್ತಲ್ಲ, ಆ ಧೂಳು ಈ ಬೆಳೆಗಳ ಮೇಲೆ, ಪಪ್ಪಾಯ ಮೇಲೆ ಕೂತು ಹೇಗಾಗುತ್ತೆ ಪಪ್ಪಾಯ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಬಿಳಿಯ ಪೇಪರ್ ಈಗ ಹೇಗಾಗಿದೆ ಅನ್ನುವ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿಯನ್ನು ನಿಮ್ಗೆ ತೋರಿಸುತ್ತೆ ನೋಡಿ. ಇಲ್ಲಿನ ಜನ ಯಾಕೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ, ಈ ಕಣ್ಣೀರು ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಕೇಳಿದರೆ, ಯಾಕೆ ಇಂಥ ಸಬ್ಜೆಕ್ಟನ್ನು ನಾವು ಇವತ್ತಿಷ್ಟು ನಿಮಗೆ ತುಂಬ ತೀಕ್ಷ್ಣವಾಗಿ ತೋರಿಸ್ತಿದ್ದೀವಿ ಅಂತ ಕೇಳಿದರೆ ನೋಡಿ, ಇದು ಇಲ್ಲಿನ ಚಿತ್ರಣ. ಇದು ಇಲ್ಲಿನ ರೈತರ ಪರಿಸ್ಥಿತಿ. ಇದೇ ಪರಿಸ್ಥಿತಿಯಿಂದಾಗಿ ರೈತರು ಇವತ್ತು ಆತ್ಮಹತ್ಯೆ ಮಗದೊಂದು ಮಾಡಿಕೊಂಡು ತಾವು ಲಕ್ಷಾಂತರ ರೂಪಾಯಿ ಕೊಟ್ಟು ಬೆಳೆದಂಥ ಬೆಳೆಯನ್ನು ಹಾಗೇ ತೋಟದಲ್ಲಿ ಬಿಟ್ಟಿದ್ದಾರೆ. ಕಟಾವು ಮಾಡಲಿಕ್ಕೂ ಕೂಡ ಯೋಗ್ಯವಿಲ್ಲ. ಈ ಬೆಳೆಯನ್ನು ತಿಂದರೆ ಕಾಯಿಲೆ ಕಸಾಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಕೊಪ್ಪಳ ಒಂದೇ ಜಿಲ್ಲೆಯಲ್ಲಿ ಸುಮಾರು 1,500ಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳಿದ್ದಾರೆ. ಹಿರೇಬಗನಾಳದ ಜನ ಇವತ್ತು ದಯಾಮರಣಕ್ಕಾಗಿ ಕೋರಿದ್ದಾರೆ ನೋಡಿ. ಈ ಪಪ್ಪಾಯ ಎಲ್ಲ ಎಷ್ಟು ಮುಯಿಟಿ ಹೋಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ, ಕಾರ್ಖಾನೆಗಳಿಂದ ಬರುವಂತ ಈ ಹೊಗೆ. ಇಷ್ಟು ಕಪ್ಪಾಗುತ್ತೆ, ಇದರ ಮೇಲ್ಗಡೆ ಇರೋದು ಇಷ್ಟು ಕಪ್ಪು ಕರೆ ಹೊಗೆ, ಹಾಗೆ ಕರೆ ಧೂಳು. ಇದು ಇಲ್ಲಿನ ಚಿತ್ರಣ. ನಾವು ಇದನ್ನ ಕೈಯಲ್ಲೂ ಕೂಡ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡಿ. ನಾನು ಇದನ್ನ ತೋರಿಸ್ತೀನಿ ನೋಡಿ. ಇದು ಹೀಗಾಗತ್ತೆ. ಇದು ಇಲ್ಲಿನ ಪರಿಸ್ಥಿತಿ. ಇದನ್ನ ಜಾನುವಾರುಗಳಿಗೆ ಕೊಟ್ಟರೆ ಜಾನುವಾರುಗಳು ಅತಿಸಾರ ಸೇರಿದಂತೆ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತವೆ. ಬೆಳೆದ ಬೆಳೆ ಎಲ್ಲ ಹಾಗೆ ಸತ್ತು ಹೋಗಿದೆ ನೋಡಿ. ಇದು ಇಲ್ಲಿನ ಜನರ ಪರಿಸ್ಥಿತಿ, ಇದು ಇಲ್ಲಿನ ಜನರ ಕಣ್ಣೀರ ವಿಚಾರ. ಹೀಗಾಗಿಯೇ ಇನ್ನು ನಮಗೇನಿದೆ, ಜಮೀನಲ್ಲಿ ಬೆಳೆದ ಬೆಳೆಯೂ ಕೂಡ ನಮ್ಮ ಕೈಗೆಟಕ್ತಾ ಇಲ್ಲ. ಈ ಕಾರ್ಖಾನೆಗಳ ಕಾರಣಕ್ಕೆ ಸಂಪೂರ್ಣವಾಗಿ ಸರ್ವನಾಶ ಆಗುತ್ತಿದೆ.
ಹೀಗಾಗಿ ನಮಗೆ ದಯಾಮರಣ ಕೊಡಿ ಅಂತೇಳಿ ರೈತರು ಕೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ದಿವಿತ್, ಎಂತ ದಯಾನೀಯ ಸ್ಥಿತಿ ಅಂತ ಹೇಳಿದ್ರೆ, ಪಾಪ 5 ಎಕರೆ ಜಾಗದಲ್ಲಿ ಅವ್ರು ಪಪ್ಪಾಯ ಬೆಳೆದಿದ್ದಾರೆ, ಒಳ್ಳೆ ಫಸಲು ಬಂದಿತ್ತು. ಆದರೆ ಕರೆ ಧೂಳಿನಿಂದಾಗಿ ಆ ಫಸಲೆಲ್ಲ ಮುಯಿಟಿ ಹೋಗಿದೆ. ಉತ್ತಮವಾದ ನೀರಾವರಿ ಜಮೀನದು. ಯಾರೋ ಮಾರ್ಕೆಟ್ನವರು, ಯಾರೋ ವ್ಯಾಪಾರಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದಾಗ ಈ ಕರೆ ಧೂಳಿನ ಪಪ್ಪಾಯವನ್ನು ನಾವು ಖರೀದಿ ಮಾಡಿ ಮಾರ್ಕೆಟ್ ತಗೊಂಡು ಹೋದ್ರೆ ನಮ್ಮ ಈ ಪಪ್ಪಾಯಕ್ಕೆ ಯಾರು ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ ಅಂತ ಪಾಪ ಹಂಗೆ ಬಿಟ್ಟಿದ್ದಾರೆ. ಅಲ್ಲಿ 5 ಎಕರೆ ಜಮೀನಲ್ಲಿ ಬೆಳೆದಂಥ ಪಪ್ಪಾಯವನ್ನ ಆತ ಕಟಾವು ಮಾಡದೆ ಹಾಗೆ ಬಿಟ್ಟಿದ್ದಾನೆ. ಅದು ಹಾಳಾಗಿದೆ. ಆತನಿಗೆ ಅದರಿಂದ ಏನೂ ಪ್ರತಿಫಲ ಇಲ್ಲ. 5 ಎಕರೆ ಅಂತ ಹೇಳಿದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಆತ ಖರ್ಚು ಮಾಡಿರ್ಬೋದು. ಅಲ್ಲಿ ಹೆಂಗೆ ಆದ್ರೂ ಫೈನಲಿ ರೈತರಿಗೆ ಹಿಂಸೆ, ರೈತರಿಗೆ ನಷ್ಟ. ಎಸ್, ಕೊಪ್ಪಳದಿಂದ ಮಹಂತೇಶ್ ಅನ್ನೋರು ಕರೆ ಮಾಡಿ ನಮ್ಮ ಜೊತೆಯಲ್ಲಿ ಮಾತಾಡೋದಕ್ಕೆ ಈಗ ರೆಡಿ ಇದ್ದಾರೆ. ಮಹಂತೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ಕಾರ ಮಹಂತೇಶ್ ಅವರೇ, ನಾನು ಮೊನ್ನೆ ಬಂದಿದ್ದೆ, ಕಣ್ಣೀರು ಬಂತು ಸರ್, ಲಿಟ್ರಲಿ ಕಣ್ಣೀರು ಬಂತು ಸರ್. ನೀವು ಹೇಗೆ ಬದುಕ್ತಾ ಇದ್ದೀರಿ ಅಲ್ಲಿ? ಸರ್ ನಾವು ಕಾರಜಿ ತಾಲೂಕಿಂದ ಮಾತಾಡ್ತಾ ಇರೋದು. ಹೇಳಿ ಮಹಂತೇಶ್ ಅವರೇ. ಸರ್ ಇದು ನಮಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಸರ್ ನೋಡಿ. ಸರ್ ಅದೇ ರಾಜಕೀಯ ವ್ಯಕ್ತಿಗಳಿಗೆ ಈ ತರ ತಾವು ಆದಾಯ ಜಾಗದಲ್ಲಿ ಇದ್ದಿದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್. ಸರ್ ಇದು ನಿಮ್ಮ ನಿರಂತರ ವರದಿಯಿಂದ ಫ್ಯಾಕ್ಟ್ರಿ ಬಂದ್ ಮಾಡಕ್ ಆಗುತ್ತಾ ಸರ್? ಜನಗಳಿಂದ ಆಗಲ್ಲ ಸರ್. ನೀವು ಇದ್ರ ಜೊತೆ ಕೈ ಜೋಡಿಸಿ ನಿರಂತರ ವರದಿ ಮಾಡಿ ಇದನ್ನ ಬಂದ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಖಂಡಿತ ಇದೇ ಉದ್ದೇಶದಿಂದ ಮಹಂತೇಶ್ ಅವರೇ ನಾವು ಅಲ್ಲಿಗೆ ಬಂದಿದ್ದು. ನಮ್ಮನ್ನ ಯಾರೇ ತಡೆದ್ರೂ ಕೂಡ ನಾವು ಅದಕ್ಕೆ ಸೊಪ್ಪು ಹಾಕದೆ ನಾವು ಎದೆ ಕೊಟ್ಟು ಇವತ್ತು ನಿಮ್ಮ ಜೊತೆಗೆ ನಿಂತಿದ್ದೀವಿ. ಇವತ್ತು ಇಡೀ ದಿನ ನಾವು ನಿರಂತರವಾಗಿ ಇದೇ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಯಾರು ಅಲ್ಲಿನ ಶಾಸಕರ ಫ್ಯಾಕ್ಟ್ರಿ ಇದೆ ಅವರಿಗೊಂದು ಸ್ವಲ್ಪ ನೈತಿಕತೆ ಬದ್ಧತೆ ಅನ್ನೋದಿದ್ರೆ ಆ ಜನರ ಜೊತೆಗೆ ಓಟ್ ಹಾಕಿ ಗೆಲ್ಲಿಸಿದ್ರಲ್ಲ, ಹಸಿರು ಶಾಲ್ ಹಾಕೊಂಡು ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ, ವಿಧಾನಸೌಧದಲ್ಲಿ ತಾವು ಹಸಿರು ಶಾಲ್ ಹಾಕೊಂಡು ಬಂದ್ರಲ್ಲ, ಹಸಿರು ತೊಟ್ಟಂತ ಆ ಜನರ ಬದುಕು ಬವಣೆಯನ್ನು ನೀವು ಇವತ್ತು ಅವರ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕು. ನಾವಿದ್ದೀವಿ ಮಹಂತೇಶ್ ಅವರ ನಿಮ್ಮ ಜೊತೆಲಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ತಾವು ಮಾತಾಡಿದ್ದಕ್ಕೆ. ನೋಡಿ ಅವ್ರು ಹೇಳ್ತಾ ಇದಾರೆ, ನೀವು ನಮ್ಮ ಕೈಲಿ ಆಗಲ್ಲ ಸಾರ್, ನೀವು ಕೈ ಜೋಡಿಸಿದ್ರೆ ಮಾತ್ರ ಏನಾದ್ರು ಒಂದು ಆಗ್ಬೋದು ಅಂತ. ಕೈ ಜೋಡಿಸಿದ್ದೆ ಅದಕ್ಕೆ. ಈಗ ಆ ಫ್ಯಾಕ್ಟ್ರಿಯನ್ನ ಮುಚ್ಚೋವರೆಗೂ ನಮಗೂ ಸಮಾಧಾನ ಇರಲ್ಲ. ಹೌದು, ಅದು ಮುಚ್ಚಲಿಲ್ಲ ಅಂದ್ರೆ ನಿಮಗೂ ಸಮಾಧಾನ ಇರಲ್ಲ. ಹೌದು. ಸೊ ಅಲ್ಲಿಗೆ ನಾವು ಕಾಲಿಟ್ಟಾಯ್ತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾವು ತೋರಿಸ್ತೀವಿ. ಸೊ ಒಟ್ಟಲ್ಲಿ ಈಗ ಸರ್ಕಾರ ಇದನ್ನೆಲ್ಲ ನೋಡ್ತಾ ಇದೆ, ಆಯ್ತಾ? ನಾವು ಅದನ್ನ ಫಾಲೋ ಅಪ್ ಮಾಡ್ತೀವಿ. ನಮ್ ಕೆಲಸ ನಾವು ಮಾಡಿದೀವಿ. ಜನರುಗಳು ಕೂಡ ಈಗ ಕರೆ ಮುಖಾಂತರ ಹೇಳಿದ್ರು, ನೀವು ಕೂಡ ಮಾತನಾಡ್ಸಿದ್ರಿ. ಇನ್ನೇನಿದ್ರು ಇದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ. ನಾವು ಫಾಲೋ ಅಪ್ ಮಾಡೋದು ಮಾತ್ರ ಖಂಡಿತ. ನಾವು ತೆರೆದಿಟ್ಟಿದ್ದೀವಿ. ಪರಿಸ್ಥಿತಿ ಹೇಗಿದೆ, ಚಿತ್ರಣ ಹೇಗಿದೆ, ಜನರ ಬದುಕು ಬವಣೆ, ಜನರ ಆ ಕರಾಳತೆ ಏನು, ಕಾರ್ಖಾನೆಗಳ ಅಸಲಿ ಮುಖ ಏನು ಅನ್ನೋದನ್ನ ತೆರೆದಿಟ್ಟಿದ್ದೀವಿ. ಇನ್ನಾದ್ರೂ ಕೂಡ ಎಚ್ಚೆತ್ತುಕೊಳ್ಳಿ. ದಪ್ಪ ಚರ್ಮದ ಅಧಿಕಾರಿಗಳು, ದಪ್ಪ ಚರ್ಮದ ಅಲ್ಲಿನ ಜನಪ್ರತಿನಿಧಿಗಳು, ನಿಮಗೆ ಇಲ್ಲಿನ ಜ್ವಲಂತ ಸಮಸ್ಯೆ ಅರ್ಥ ಆಗಬೇಕು. ನಾವು ಅಲ್ಲಿವರೆಗೂ ಕೂಡ ಮತ್ತೆ ಮತ್ತೆ ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಇಲ್ಲಿ ಜನರ ಸಮಸ್ಯೆಯನ್ನ ತೋರಿಸೋದಕ್ಕೆ ಮುಂದಾದ್ರೆ ಆಗಿದ್ದೇನು ಗೊತ್ತಾ? ಗೂಂಡಾಗಿರಿ ಅದೇ ಆಗೋದು. ಇಲ್ಲಿ ಜನಗಳು ಕೂಡ ಸರಿ ಇರಬೇಕಾಗುತ್ತೆ. ನಾವು ಅಲ್ಲಿ ಸತ್ಯವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡ ತಂಡದ ಮೇಲೆ ದಬ್ಬಾಳಿಕೆ ಮಾಡಿದ ವ್ಯಕ್ತಿ ವರದಿ ಮಾಡೋದಕ್ಕೆ ಅಂತ ಹೇಳಿ ಹೋದ್ರೆ ಅದಕ್ಕೆ ಅಡ್ಡಿ ಮಾಡಿ ಬೈಕ್ ಹತ್ತಿಸೋದಕ್ಕೂ ಕೂಡ ಯತ್ನ. ಕಾರ್ಖಾನೆಯೊಂದರ ಸಿಬ್ಬಂದಿ ಅಂತ ಹೇಳ್ಕೊಂಡು ಬಂದಂತ ವ್ಯಕ್ತಿ ಸಮಸ್ಯೆಗಳ ವರದಿ ಮಾಡದಂತೆ ತಡೆಯೋದಕ್ಕೆ ಮುಂದಾದಂಥ ವ್ಯಕ್ತಿ ಈತ. ನೋಡಿ, ನಮ್ಮ ಆಂಕರ್ ರಂಜಿತ್ ಅಲ್ಲಿ ವರದಿ ಮಾಡುವಂಥ ಸಂದರ್ಭದಲ್ಲಿ ನಾನು ಕಾರ್ಖಾನೆಯ ಸಿಬ್ಬಂದಿ ಅಂತ ಹೇಳಿ ಆತ ದಬ್ಬಾಳಿಕೆ ಮಾಡಿದ. ಅಭಿಯಾನದ ಮೂಲಕ ಈ ಭಾಗದಲ್ಲಿ ಕಾರ್ಖಾನೆಗಳು ಜನರ ಜೀವವನ್ನು ಹೇಗೆ ಹಿಂಡುತ್ತಿದೆ ಅನ್ನುವನ್ನ ವರದಿ ಮಾಡ್ತಾ ಇದ್ರೆ, ಈ ವ್ಯಕ್ತಿ ಇದಾರಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬೈಕ್ನಲ್ಲಿ ಬಂದು ಇವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ವ್ಯಕ್ತಿ ಮಾಧ್ಯಮದವರ ಮೇಲೆ ನೀವು ಯಾಕಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ನೋಡಿ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವರು ಯಾವುದೇ ಈ ವ್ಯಕ್ತಿ ಏನ್ ಕೆಲಸ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇಲ್ಲ. ರೈತರ ಜೊತೆಗೆ ಇದೇ ರೀತಿಯ ಗಲಾಟೆ ಕಾರ್ಖಾನೆಯವರದ್ದು. ಕಾರ್ಖಾನೆಯವರು ರೈತರು ಸಾಮಾನ್ಯ ಜನರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈ ಬೈಕ್ ನಲ್ಲಿ ಬಂದಂತ ಈ ವ್ಯಕ್ತಿ ಬೈಕ್ ನಂಬರ್ ಕೂಡ ತೋರಿಸಿ ಈ ವ್ಯಕ್ತಿ ಇವ್ರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ರೈತರ ಮೇಲೆ ದೌರ್ಜನ್ಯ ಮಾಡೋದು, ಮಾಧ್ಯಮದವರ ಮೇಲೆ ದೌರ್ಜನ್ಯ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಸಾರ್ವಜನಿಕ ರಸ್ತೆ, ನೂರಾರು ವಾಹನಗಳು ಓಡಾಡ್ತವೆ. ಕೃಷಿ ಭೂಮಿ
ಭೂಮಿ ಇಲ್ಲೆಲ್ಲ ಸಂಪೂರ್ಣವಾಗಿ ಕೃಷಿ ಭೂಮಿಯೇ ತುಂಬಿಕೊಂಡಿದೆ. ಕೃಷಿ ಭೂಮಿಯಲ್ಲಿ ಇಳುವರಿ ಸಂಪೂರ್ಣ ಹಾಳಾಗಿದ್ದಲ್ಲದೆ ಮಾರ್ಕೆಟ್ಗಳಲ್ಲಿ ಇವತ್ತು ಇಂಥ ಚಿತ್ರಣ ಕೂಡ ಇದೆ. ಹೀಗಿದೆ ಇಲ್ಲಿನ ಪರಿಸ್ಥಿತಿ. ರೈತರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಹೇಳಿ, ಯಾರು ಇವರು? ಇದೇ ರೀತಿ ನಿರಂತರವಾಗಿ ಇದೇನಾ? ಹೌದೌದು ಸರ್, ಈಗ ನೋಡ್ತಾ ಇದ್ದಾರೆ ನೀವು ಮಾಧ್ಯಮದ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಈ ಭಾಗದ ರೈತರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತದೆ. ಇವತ್ತು ನಾವು ಬೆಳೆದ ಬೆಳೆಗಳು ನಮ್ಮ ಕೈಗೆ ಬರ್ತಾ ಇಲ್ಲ. ಕಾರ್ಖಾನೆ ತಾವು ಆಲ್ರೆಡಿ ನೋಡಿದಿರಿ ಬೆಳೆಗಳ ಯಾವ ರೀತಿ ನಮ್ಮ ಹಾಳಾಗ್ತಾ ಇದೆ ಅಂತಂದು. ಸ್ವತಃ ಜಿಲ್ಲಾಧಿಕಾರಿಗಳೇ ವರದಿ ಕೊಟ್ಟರೆ 40% ಬೆಳೆ ಹಾನಾಗ್ತಾ ಇದೆ ಕಾರ್ಖಾನೆಗಳಂತಂದು. ಇನ್ನಾದ್ರೂ ಇವ್ರು ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ರೈತರ ಮೇಲೆ, ಮಾಧ್ಯಮದವರ ಮೇಲೆ, ಅಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಇದು ನಮ್ಗೆ ನಿಜವಾಗ್ಲೂ ಇಲ್ಲಿ ಬದುಕೋದಕ್ಕೆ ಯೋಗ್ಯವಾದ ವಾತಾವರಣ ಅಲ್ಲ ಸರ್. ಯಾವ ರೀತಿ ಕಾರ್ಖಾನೆಯವ್ರು ನಮ್ಮ ನೋಡಿದ್ರೆ ಗಾಡಿಯನ್ನು ಹತ್ತಿಸಕ್ ಹೋಗ್ರ ಅವ್ರ ಮೇಲೆ. ಇದು ಇಂಥ ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಹೋಗ್ತಾನೆ ನೋಡಿ ಅವನು. ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತಾನೆ ನೋಡಿ ಇವನು ಯಾರ ಇದ್ದಾನೆ. ಮಾಧ್ಯಮದವ್ರ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗಿ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಈ ವ್ಯಕ್ತ. ಇವನ ಹೆಸರು ಏನು ಎತ್ತ ಅನ್ನೋದನ್ನ ಇವನು ಕೇಳೋಣ. ಕೇಳಿ, ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಈತ ಮುಂದಾಗ್ತಾನೆ, ಗಾಡಿ ಹತ್ತಿಸ್ತಾನೆ. ನಮ್ಮ ಕೊಪ್ಪಳ ಪ್ರತಿನಿಧಿ ಮೇಲೆ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತಾನೆ ಈತ. ಆಯ್ತಾ, ಬೈಕಲ್ಲಿ ಈತ ಗಾಡಿ ಹತ್ತಿಸೋದಕ್ಕೆ ಮುಂದಾಗ್ತೀನಿ. ಹೆಸರೇನು ನಿಮ್ದು? ನಾನು ಹೇಳಾಯ್ತು ಆಗಲೇ, ಹೇಳಾಯ್ತು. ಎಲ್ಲಿ ಯಾವ ಯಾವ ಇದೇ ಊರು? ಹೆಸರೇನು? ಹೇಳಾಯ್ತು, ಹೇಳಾಯ್ತು. ನಾನು ಕೇಳಿದ್ರೆ ಈ ರೀತಿ ಉಡಾಫೆ ಉತ್ತರ. ಗಾಡಿ ನಮ್ಮ ರಿಪೋರ್ಟರ್ ನಿಂತಿದ್ರೆ ಅವ್ರ ಮೇಲೇನೆ ಹತ್ಸೋದಕ್ಕೆ ಹೊರಡ್ತಾನೆ. ಯಾರು ಏನು ಅನ್ನೋದಿಲ್ಲ, ಕಂಪ್ನಿಯೊಳಗೆ ಹೋಗ್ಬೇಕಲ್ಲ ಆ ಕಡೆ ಹೋಗ್ತಾನೆ. ಇಲ್ಲಿ ಇದೇ ರೀತಿ ಗೂಂಡಾ ವರ್ತನೆ ನಿರಂತರವಾಗಿ ನೋಡ್ತಾನೆ ನೋಡಿ. ಇದೇ ರೀತಿ ನಿರಂತರವಾಗಿ ಗೂಂಡಾ ವರ್ತನೆ ಮಾಡೋದು, ಈ ರೀತಿ ಗಲಾಟೆ ಮಾಡೋದು, ಇದೆಲ್ಲವೂ ಕೂಡ ಸಹಜವಾಗಿದೆ. ಸಾಮಾನ್ಯ ಧ್ವನಿ ಇಲ್ಲದಂಥ ರೈತ ಕೇಳಿದ್ರೆ, ನಾವು ಮಾಧ್ಯಮದವ್ರು ಕೇಳಿದ್ರೆ ನಮ್ಮ ಮೇಲೆ ಗಾಡಿ ಹತ್ತಾರೆ. ಸಾಮಾನ್ಯ ರೈತ ಬಂದು ಕೇಳಿದ್ರೆ ಪಾಪ ಆತನಿಗೆ ಮೀಡಿಯಾ ಗೊತ್ತಿಲ್ಲ, ಅಧಿಕಾರಿಗಳು ಗೊತ್ತಿಲ್ಲ, DC ಗೊತ್ತಿಲ್ಲ, ತಹಶೀಲ್ದಾರ್ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ಅಂಥವ್ರು ಯಾರಾದರೂ ಬಂದು ಕೇಳಿದ್ರೆ ಪಾಪ ಆತನ ಧ್ವನಿಗಿಲ್ಲಿ ಬೆಲೆ ಇದೆಯಾ? ಆತನ ದನಿಗಿಲ್ಲಿ ಒಂದು ಸ್ವಲ್ಪ ಆದರೂ ಕೂಡ ಇವರು ಬೆಲೆ ಕೊಡ್ತಾರೆ ಅನ್ನೋದನ್ನು ಕೇಳಿ. ಕನ್ನಡದವ್ರಿಗೆ ಉದ್ಯೋಗ ಬಿಡಿ, ಯಾರೋ ಉತ್ತರ ಭಾರತದವ್ರನ್ನ ಕರ್ಕೊಂಡು ಬಂದು ಉದ್ಯೋಗಕ್ಕೆ ಸೇರಿಸ್ತಾರೆ, ಮಗದೊಂದು ಏನೇ ಆಗಲಿ. ಆದರೆ ಸಾಮಾನ್ಯರು ಬಂದು ಕೇಳುವಂಥ ವಿಚಾರ ಇಲ್ಲಿದೆಯಾ ಅನ್ನೋದನ್ನ ಚರ್ಚೆ ಮಾಡಬೇಕಾಗಿದೆ. ಜನಪ್ರತಿನಿಧಿಗಳ ಅಡಿಯಾಳಾಗಿ ಇಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಖಾನೆಗಳ ಸಿಬ್ಬಂದಿ ಇಲ್ಲಿನ ಜನರ ಬದುಕನ್ನು ಹೈರಾಣಾಗಿಸಿಬಿಟ್ಟಿದೆ. ದಯಾಮರಣಕ್ಕೆ ಇವತ್ತು ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿನ ಚಿತ್ರಣ ಎಂಥದ್ದು ಅಂಥೇಳಿ. ಈ ಒಬ್ಬ ವ್ಯಕ್ತಿಯನ್ನು ನಾವು ನಿಮ್ಗೆ ತೋರಿಸಿದ್ದೀವಿ, ಆದರೆ ಈ ರೀತಿ ಇರುವಂಥ 200ಕ್ಕೂ ಹೆಚ್ಚು ಫ್ಯಾಕ್ಟ್ರಿಗಳಲ್ಲಿ ಇದೇ ಚಿತ್ರಣ ಹೀಗಿದೆ. ಇದು ಇಲ್ಲಿನ ಪರಿಸ್ಥಿತಿ. ಯಾರನ್ನು ಕೇಳೋಣ? ಪಾಪ ದನಿ ಇಲ್ಲದಂಥ ಬಡ ರೈತ ಇವತ್ತು ಕಾಯಿಲೆ ಕಸಾಲೆ, 3 ವರ್ಷದ ಮಗು ಸ್ಟ್ರೋಕ್ ಬಂದು ಇವತ್ತು ಹಾಸಿಗೆ ಹಿಡಿದಿದೆ. ಜಾನುವಾರುಗಳು ಸಾಯ್ತಾ ಇದ್ದಾವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಬೆಳೆ ಇತ್ತಲ್ಲ, ಆ ಕರಿ ನಾನು ಆಗ ತೋರಿಸ್ದೆ, ನಿಮ್ಮ ಕೈಯಲ್ಲಿ ತೋರಿಸಿ ಮುಟ್ಟಿ ತೋರಿಸ್ದೆ ಹೆಂಗಿದೆ ಅಂಥೇಳಿ. ಇದು ಇಲ್ಲಿನ ವಾಸ್ತವ, ಇದು ಇಲ್ಲಿನ ಚಿತ್ರಣ, ಕೊಪ್ಪಳ ಜಿಲ್ಲೆಯ ಚಿತ್ರಣ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ ಜಿಲ್ಲೆ. ದಿವಿತ್, ಆ ಊರಿಂದ ಜನರನ್ನ ಖಾಲಿ ಮಾಡಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಲ್ಲಿ ಜನ ತಮ್ಮ ಬದುಕನ್ನ ಕಟ್ಕೊಂಡಿದ್ದಾರೆ. ಜನ ಇವತ್ತು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಮಗೆ ಎಲ್ಲವೂ ಕೂಡ ಆ ಊರೇ ಆಗಿದೆ. ಕಾರ್ಖಾನೆಗಳನ್ನ ಶಿಫ್ಟ್ ಮಾಡ್ಬೋದು. ಪ್ರತಿದಿನವೂ ಕೂಡ ಆ ಕಾರ್ಖಾನೆಗಳಿಂದ ಈ ರೀತಿ ಮಾರಕವಾದಂಥ ಹೊಗೆ ನಮ್ಮ ದೇಹ ಸೇರಿ ಅಲ್ಲಿನ ಜನ ಸಾಯ್ತಾ ಇದ್ದಾರೆ, ಜಾನುವಾರುಗಳು ಸಾಯ್ತಾ ಇದ್ದಾವೆ, ಜಮೀನು ಹಾಳಾಗ್ತಿದೆ ಅಂತೇಳಿ ಗೊತ್ತಾದ ತಕ್ಷಣ ಅದನ್ನ ಸ್ಥಳಾಂತರ ಮಾಡಬಹುದು. ಅಲ್ಲಿನ ಜನಪ್ರತಿನಿಧಿಗಳಿಗೆ ಸ್ವಲ್ಪ ಬದ್ಧತೆ ಇದ್ರೆ ಮಾಡಲೇಬಹುದು, ಮಾಡ್ಲಿಕ್ಕೆ ಸಾಧ್ಯವೂ ಇದೆ. ಹಾಗಾದ್ರೆ ಆ ಹಿರೇಬಗನಾಳ ಅನ್ನುವಂಥ ಊರಿನ ಚಿತ್ರಣ ಮತ್ತು 2-3 ಊರುಗಳ ಚಿತ್ರಣ ಮಾತ್ರ ನಾನು ತೋರಿಸಿದ್ದೀನಿ. ಸುಮಾರು 40ಕ್ಕೂ ಹೆಚ್ಚು ಊರುಗಳಲ್ಲಿ ಇದೇ ಚಿತ್ರಣ. ನಾವೀಗ ಹಿರೇಬಗನಾಳದಲ್ಲಿ ಏನಾಗಿದೆ, ಯಾರ್ಯಾರಿಗೆ ಏನಾಗಿದೆ, ಎಷ್ಟು ಸಮಸ್ಯೆ ಇದೆ, ಎಷ್ಟು ಗಂಭೀರ ಅನ್ನೋದನ್ನ ತೋರಿಸೋಣ ನೋಡಿ. ಹಿರೇಬಗನಾಳದ ಒಟ್ಟು ಜನಸಂಖ್ಯೆ 2333. 5 ವರ್ಷದ ಒಳಗಿನ ಮಕ್ಕಳು 208 ಜನ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. 124 ಮಕ್ಕಳು ಚರ್ಮರೋಗದ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಚರ್ಮರೋಗದ ಕಾಯಿಲೆ ಇರುವವರು 49, ಚರ್ಮರೋಗದ ಕಾಯಿಲೆ ಇರುವವರು 49 ಜನ. ಇನ್ನು ಕ್ಷಯರೋಗ ಇರುವವರು 25 ಜನ. ದೃಷ್ಟಿದೋಷ ನಾನು ಆಗಲೇ ಹೇಳಿದ್ನಲ್ಲ, ಕಣ್ಣಿನ ಪೊರೆ ಮತ್ತೊಂದು ಮಗದೊಂದು ಅಂಥೇಳಿ ಇರುವವರು 42 ಜನ. ಕ್ಯಾನ್ಸರ್ ಬಾಧಿತರು 2, ರಕ್ತದೊತ್ತಡ ಇರುವವರು 58 ಜನ, ಮಧುಮೇಹ ಬಾಧಿತರು 40 ಜನ. ಆರೋಗ್ಯ ಇಲಾಖೆಯೇ ಕೊಟ್ಟಿರುವಂಥ ವರದಿ ಇದು, ಸುಮ್ಮನೆ ಹೇಳ್ತಿರೋದಲ್ಲ. ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ವರದಿ ಇದು. ಅವ್ರು ಮಾಡಿದ ತಪ್ಪೇನಿದೀವಿ? ಇಷ್ಟು ಜನ ಇವತ್ತು ಕಾಯಿಲೆ ಕಸಾಲೆಯಿಂದ ಜೀವ ಕಳ್ಕೊಳ್ತಿದ್ದಾರಲ್ಲ, ಇಷ್ಟು ಜನ ಇವತ್ತು ಅನಾರೋಗ್ಯದಿಂದ ತಮ್ಮವರನ್ನ, ಬಂಧುಗಳನ್ನ, ಸಂಬಂಧಿಕರನ್ನ, ಕುಟುಂಬದವ್ರನ್ನ ಕಳ್ಕೊಳ್ತಾ ಇದ್ದಾರಲ್ಲ, ಅವ್ರು ಮಾಡಿದ ತಪ್ಪೇ ನೀವೇ ಹೇಳಿದ್ವಿ. ಎಸ್ ನೋಡಿ, ಈಗ ಅದೇ ನಮ್ಮ ಕರ್ತವ್ಯ. ರಿಪಬ್ಲಿಕ್ ಕನ್ನಡ ಏನು ಮಾಡಬೇಕು, ಈಗ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಅದನ್ನು ಫಾಲೋ ಅಪ್ ಕೂಡ ಮಾಡ್ತೀವಿ. ಆದರೆ ಅದೇ ರೀತಿಯಾಗಿ ಈಗ ಸರ್ಕಾರದ ಕೆಲಸ ಏನು, ಇದೆಲ್ಲವನ್ನು ಕೂಡ ನೋಡಿ ಇದಕ್ಕೆ ಪರಿಹಾರವನ್ನು ತರುವಂಥದ್ದು. ಸೊ ಅದೇ ರೀತಿಯಾಗಿ ಮತ್ತೊಂದು ಮುಂದಿನ ಹಂತಕ್ಕೆ ಹೋಗಿ ರಿಪಬ್ಲಿಕ್ ಕನ್ನಡ ಇನ್ನೊಂದು ಕೆಲಸ ಮಾಡಿದೆ.
ಧೂಳು ಚೆಲ್ಲುವ ಕಾರ್ಖಾನೆಗಳಿಗೆ ಕಡಿವಾಣ ಹಾಕ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಕೆಲವು ಕಾರ್ಖಾನೆಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಕರಿ ಧೂಳು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ನಿಜ ಇದು. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ತುಂಗಭದ್ರಾ ಸುಮಾರು 8 ಜಿಲ್ಲೆ 3 ರಾಜ್ಯಗಳಿಗೆ ಜೀವನಾಡಿಯಾಗಿರುವಂಥ ತುಂಗಭದ್ರಾ ಒಂದು ಕಡೆಯಲ್ಲಿ ನಮ್ಮ ರಾಜ್ಯದ ಜನರ ಬಾಯಾರಿಕೆಯನ್ನು ತಣಿಸ್ತಾ ಇದ್ದು ಕೃಷಿ ಹಾಗೂ ವಿದ್ಯುತ್ ಉತ್ಪಾದನೆ ಒಂದು ಕಡೆಯಲ್ಲಾದರೆ ಇತ್ತ ರಾಯಚೂರು ಈ ಭಾಗದಲ್ಲಿ ಕೃಷ್ಣೆ ಆ ಭಾಗದ ಜನರ ಬದುಕನ್ನು ಹಸನಾಗಿಸಿದೆ. ಸದ್ಯ ರಾಯಚೂರು ಈ ಭಾಗಕ್ಕೆ ಬಂದರೆ ಭತ್ತದ ಬಟ್ಟಲು ಅಂಥೇಳಿ ಕರೆಸಿಕೊಳ್ಳುವಂಥ ರಾಯಚೂರಿನಲ್ಲಿ ಸೋನಾ ಮಸೂರಿ ಭತ್ತವನ್ನು ಹೆಚ್ಚಾಗಿ ಬೆಳೀತಾರೆ. ಆದರೆ ಇತ್ತೀಚೆಗೆ ಇಳುವರಿ ಕಮ್ಮಿ ಆಗಿದೆ. ಅದರ ಜೊತೆಗೆ ಎಕ್ಸ್ಪೋರ್ಟ್ ಕಮ್ಮಿ ಆಗಿದೆ. ಕಾರ್ಖಾನೆಗಳ ಕೆಮಿಕಲ್ ಯುಕ್ತ ನೀರಿನಿಂದಾಗಿ ರೈತರ ಬೆಳೆಯೂ ಕೂಡ ಹಾಳಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ನಾವಿವತ್ತು ಕಲ್ಯಾಣದ ಕಣ್ಣೀರು ಅನ್ನುವಂಥ ಟಾಪಿಕ್ನ ಮೂಲಕ ಕಲ್ಯಾಣದ ಕಣ್ಣೀರನ್ನು ಇವತ್ತು ವಿವರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳನ್ನು ಹಾಗೆ ಸಂಬಂಧಪಟ್ಟಂಥ ನಾಯಕರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ನಾವು ಮಾತಾಡ್ತಾ ಇದ್ದೀವಿ. ಏನಿದಕ್ಕೆ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಕೇಳುವ. ನಮ್ಮ ಜೊತೆಯಲ್ಲಿ ಮಾನ್ಯ ಗೌರವಾನ್ವಿತ ಸಚಿವರಿದ್ದಾರೆ, ಹಾಗೆ ರಾಯಚೂರು ಉಸ್ತುವಾರಿ ಶಿವರಾಜ್ ತಂಗಡಿ ಅವರಿದ್ದಾರೆ, ಕೊಪ್ಪಳದ ಉಸ್ತುವಾರಿ ಶಿವರಾಜ್ ತಂಗಡಿ ಅವರು ಕೂಡ ಇದ್ದಾರೆ. ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ತಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಇದು ಹಿರೇಬಗನಾಳ ಅನ್ನುವಂಥ ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಅನ್ನುವಂಥ ಊರದು. ಸುಮಾರು ಒಂದು 6,000 to 7,000 ಜನ ಆ ಊರಿನಲ್ಲಿ ಬದುಕ್ತಾ ಇದ್ದಾರೆ. ಕೆಲವು ಕಾರ್ಖಾನೆಗಳ ಆ ಕರಿ ಹೊಗೆಯಿಂದಾಗಿ ಪ್ರತಿ ಮನೆಯಲ್ಲೂ ಕೂಡ TB, ಅಸ್ತಮಾ, ಕ್ಯಾನ್ಸರ್ನಂಥ ರೋಗಗಳು ಕಾಣಿಸ್ತಾ ಇದ್ದಾವೆ. ಇದ್ರ ಬಗ್ಗೆ ತಾವು ವಿಚಾರ ಮಾಡಿದ್ದೀರಾ ಸರ್? ನಾನು ಜಿಲ್ಲಾ ಮಂತ್ರಿಯಾಗಿ ಅದ್ರ ಬಗ್ಗೆ ಚರ್ಚೆನೂ ಮಾಡಿದಾಗಿದೆ. ಅದ್ರ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ವಿ. ಸಂಬಂಧಪಟ್ಟಂಥ ಏನು ನಮ್ಮ ಎನ್ವೈರ್ನ್ಮೆಂಟು ಅಧ್ಯಕ್ಷರಾದಂಥ ನರೇಂದ್ರ ಸ್ವಾಮಿ ಅವರಿಗೂ ಮೊದಲೇ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಭೇಟಿ ಕೊಟ್ಟು ಅಲ್ಲಿ ಆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಬಗ್ಗೆ ಮತ್ತು ಅದಕ್ಕೆ ಏನು ಕಾನೂನು ಪ್ರಕಾರ ಏನನ್ನು ಕ್ರಮವನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಅದು ಆದಷ್ಟು ಬೇಗನೆ ಅವರಿಗೆ ನೋಟಿಸ್ನೂ ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ನಮ್ಮ ಯಾರು ಎನ್ವೈರ್ನ್ಮೆಂಟು ಅಧ್ಯಕ್ಷರು ಹೇಳಿದ್ದಾರೆ. ಅದಕ್ಕೆ ಏನು ಕ್ರಮ ಐತೆ ಅದು ನಿಶ್ಚಿತವಾಗಲೂ ನಾನು ಗಮನಿಸ್ತಿದ್ದೀನಿ, ನಾನು ವಿಡಿಯೋ ನೋಡಿದ್ದೀನಿ, ನಾನು ಅದ್ರ ಬಗ್ಗೆ ನಮ್ಮ ಶಾಸಕರು ಭೇಟಿ ಕೊಟ್ಟಿದ್ದಾರೆ, ನಾನು ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಅಲ್ಲಿ ಆ ರೀತಿ ಆಗಲಾರ್ದ ರೀತಿಯೊಳಗೆ ನೋಡುವಂಥ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ತುಂಗಭದ್ರೆಯ ಆ ಸ್ಟೋರೇಜ್ ಕೆಪಾಸಿಟಿ 33 TMCಯಷ್ಟು ಹೂಳು ತುಂಬಿರೋದ್ರಿಂದಾಗಿ ವೇಸ್ಟ್ ಆಗ್ತಿದೆ ಅನ್ನೋದು, ಅದಕ್ಕೆ ಸಮಾನಾಂತರ ಅಣೆಕಟ್ಟನ್ನು ಕಟ್ಟಬೇಕು ಅನ್ನುವಂಥ ವಿಚಾರವು ಪ್ರಸ್ತುತ ಇದೆ. ಆ ನಿಟ್ಟಿನಲ್ಲಿ ಸದ್ಯ ಏನಿದೆ ಸರ್ ಈಗ ಪ್ರಸ್ತುತ? ಸರಿ, ಇದನ್ನು ಸಮಾನಾಂತರ ಜಲಾಶಯದ್ದು 33 TMC ನೀರು ತುಂಬಿದ ಹೊತ್ನ್ಯಾಗ ಇದನ್ನು ಸರ್ವೆ ಮಾಡಿಸಿದ್ದೆ ನಾನೇ ಮಿನಿಸ್ಟ್ರಿ ಇದ್ದ ಸರ್ವೆ ಮಾಡಿಸಿದ್ದು. ನವಲಿ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಈ ಶಾಪಗ್ರಸ್ತ ಊರು ಅನ್ನುವ ಅಭಿಯಾನದ ಮೂಲಕ ಕೊಪ್ಪಳ ಜನರ ಕಣ್ಣೀರಿಗೆ ಇವತ್ತು ಧ್ವನಿಯಾಗಿದೆ. ಅವರ ಧ್ವನಿಗೆ ಇವತ್ತು ನಾವಿವತ್ತು ವಾಯ್ಸ್ ರೈಸ್ ಮಾಡ್ತಾ ಇದ್ದೀವಿ. ಇಡೀ ದಿನ ನಾವು ಆ ಜನರ ಬದುಕನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ, ಅಲ್ಲಿನ ಕರಾಳತೆಯನ್ನು ತೆರೆದಿಡ್ತೀವಿ. ನಿರಂತರವಾಗಿ ವರದಿಗಳು ಪ್ರಸಾರವಾಗ್ತಾ ಇರುತ್ತೆ. ರಾತ್ರಿ 9 ಗಂಟೆಗೆ ನಿಮ್ಮ ಧ್ವನಿಯಲ್ಲಿ ಇದರ ಸಂಕ್ಷಿಪ್ತ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಡ್ತೀವಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.